ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಕೆಲವೊಂದು ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದಾಗ ಕಂಪ್ಯಾಕ್ಟ್ ಕ್ರೀಮ್ ಆಗಲಿ ಅಥವಾ ಲ್ಯಾಕ್ಮಿ ಪೌಡರ್ ಆಗಲಿ ಬಳಸ್ತಾ ಇರ್ತೀವಿ ಫೇಸ್ ಗ್ಲೋ ಬರಲಿ ಅಂತ. ಸಿಂಪಲ್ ಆಗಿ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ನಾವು ಕ್ರೀಮನ್ನು ಬಳಸೋಕ್ಕಾಗಲ್ಲ. ಸೊ ಆವಾಗ ನಾವು ಈ ರೀತಿ ಮನೆಯಲ್ಲಿ ಯೂಸ್ ಮಾಡೋ ನಾವು ಫೇಸ್ ಕ್ರೀಮ್ ಇರುತ್ತಲ್ಲ, ಫೇರ್ ಆ್ಯಂಡ್ ಲವ್ಲಿ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಕ್ರೀಮ್ ಆಗಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಪೌಡರ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಸೇಮ್ ನಾವು ಯಾವ ರೀತಿ ಫೌಂಡೇಶನ್ ಅಪ್ಲೈ ಮಾಡ್ತೀವೋ ಅದೇ ರೀತಿ ಗ್ಲೋ ಬರುತ್ತೆ. ಫೇಸಲ್ಲಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಫೌಂಡೇಶನ್ನೇ ಅಪ್ಲೈ ಮಾಡಬೇಕು ಅಂತ ಇಲ್ಲ, ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸು ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಚಪಾತಿ ಹಿಟ್ಟು, ನಾವು ಚಪಾತಿ ಮಾಡಿ ಸ್ವಲ್ಪ ಹಿಟ್ಟಾದರೂ ಮಿಕ್ಕಿರುತ್ತೆ, ಆ ಹಿಟ್ಟನ್ನು ಈ ರೀತಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿರ್ತೀವಿ. ಅದು ತುಂಬ ಗಟ್ಟಿಯಾಗಿಬಿಟ್ಟಿರುತ್ತೆ. ನಾವು ಫಸ್ಟೇ ಒಂದು 20 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರ್ ಮುಂಚೆ ಚಪಾತಿ ಹಿಟ್ಟನ್ನ ಫ್ರಿಜ್ಜಿಂದ ತೆಗೆದಿಟ್ರೆ ಚಪಾತಿ ಮಾಡ್ಕೋಬೋದು. ಇಲ್ಲಾಂದರೆ ನಾವು ತಕ್ಷಣಕ್ಕೆ ಚಪಾತಿ ಮಾಡಬೇಕು ಅಂದಾಗ ತುಂಬ ಗಟ್ಟಿಯಾಗಿರೋದ್ರಿಂದ ನಮಗೆ ಚಪಾತಿ ಲಟ್ಸೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಆವಾಗ ನಾವು ಈ ರೀತಿ ಟಿಪ್ಸನ್ನು ಫಾಲೋ ಮಾಡಿದ್ರೆ ಚಪಾತಿ ಹಿಟ್ಟು ತಕ್ಷಣಕ್ಕೆ ಹಾಗೆ ಸಾಫ್ಟ್ ಆಗುತ್ತೆ. ಚಪಾತಿ ಮಾಡಿದಾಗ ತುಂಬ ಸಾಫ್ಟಾಗಿ ನಾವು ಯಾವ ರೀತಿ ಫ್ರೆಶ್ ಆಗಿ ಹಿಟ್ಟನ್ನು ಕಲಿಸ್ತೀವೋ ಅದೇ ರೀತಿ ಹಿಟ್ಟು ರೆಡಿ ಆಗುತ್ತೆ. ಅದಕ್ಕೆ ಮೊದಲಿಗೆ ನಾನು ಒಂದು ಸ್ವಲ್ಪ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಆ ಬಿಸಿ ನೀರಲ್ಲಿ ಈ ರೀತಿ ನಾವು ಚಪಾತಿ ಹಿಟ್ಟಿನ ಬಟ್ಲು ಇರುತ್ತಲ್ಲ, ಆ ಬಟ್ಲನ್ನ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಚಪಾತಿ ಹಿಟ್ಟು ಸಾಫ್ಟಾಗಿ ಆಗಿಬಿಡುತ್ತೆ. ಗಟ್ಟಿಯಾಗಿರೋ ಚಪಾತಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಹಿಟ್ಟು ಸಾಫ್ಟ್ ಆಗಿದೆ. ಇದೇ ರೀತಿ ನಾವು ಫ್ರಿಜ್ಜಲ್ಲಿ ಏನಾದರೂ ಉಳಿದಿರೋ ಅನ್ನ ಇಟ್ಟಿರ್ತೀವಿ ಅಥವಾ ನಾವು ಹೊರಗಡೆ ಇಟ್ಟಿದ್ರು ಸಹ ತುಂಬ ತಣ್ಣಕ್ಕಿರುತ್ತೆ. ನಾವು ಈ ರೀತಿ ಒಂದು ಸ್ವಲ್ಪ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಆ ನೀರಲ್ಲಿ ಈ ರೀತಿ ನಾವು ಉಳಿದಿರೋ ಅನ್ನನ ಇಟ್ಟು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಸಾಕು, ಅನ್ನ ಬಿಸಿ ಆಗುತ್ತೆ. ನಾವು ಊಟ ಮಾಡೋದಕ್ಕೆ ಅನ್ನ ಬಿಸಿ ಆಗಿರುತ್ತೆ. ನಾವು ಕುಕ್ಕರಲ್ಲೇ ಅನ್ನನ ಬಿಸಿ ಮಾಡಬೇಕು ಅಂತೇನಿಲ್ಲ, ಈ ರೀತಿ ಉಳಿದಿರೋ ಅನ್ನನ ಬಿಸಿ ಮಾಡ್ಕೋಬೋದು ಫ್ರೆಂಡ್. ನೆಕ್ಸ್ಟ್ ಟಿಪ್ ಬಂದು ನಾವು ಹೊರಗಡೆ ಎಲ್ಲ ಫಂಕ್ಷನ್ಸ್ಗೆ ಹೋಗಿರ್ತೀವಿ, ಈ ರೀತಿ ವರ್ಕ್ ಬ್ಲೌಸಸ್ ಇರುತ್ತೆ, ಇದನ್ನೆಲ್ಲ ನಾವು ರೇಷ್ಮೆ ಬ್ಲೌಸಸ್ ಆಗಿರೋದ್ರಿಂದ ವಾಶ್ ಮಾಡೋಕ್ಕಾಗಲ್ಲ. ಬಾರ್ಡರ್ ಸೀರೆ ಈ ರೀತಿ ವರ್ಕ್ ಬ್ಲೌಸಸ್ನೆಲ್ಲ ಫಂಕ್ಷನ್ಸ್ಗೆ ಹೋಗಿ ಬಂದಮೇಲೆ ಚೇಂಜ್ ಮಾಡ್ತೀವಲ್ಲ, ಹಾಗೆ ನಾವು ಎತ್ತಿ ಕಬೋರ್ಡಲ್ಲಿ ಎತ್ತಿಡೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಿಟ್ಬಿಟ್ಟು ಆಮೇಲೆ ನಾವು ಫೋಲ್ಡ್ ಮಾಡಿ ಬೀರುನಲ್ಲಿ ಎತ್ತಿಡೋದ್ರಿಂದ ಆ ಸ್ವೆಟ್ ಸ್ಮೆಲ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಆ ಸ್ವೆಟ್ ಎಲ್ಲ ಅಂಟ್ಕೊಂಡಿರುತ್ತೆ ಬ್ಲೌಸ್ಗೆ, ಅದೆಲ್ಲ ಡ್ರೈ ಆಗುತ್ತೆ. ಸೊ ಈ ರೀತಿ ಆದರೂ ಮಾಡ್ಬೋದು. ಇಲ್ಲಾಂದರೆ ನಾವು ಆ ಡ್ರೈ ಆದ್ರೂ ಸಹ ಕೆಲವು ಸಲ ಬ್ಲೌಸಸಲ್ಲಿ ಈ ರೀತಿ ವರ್ಕ್ ಬ್ಲೌಸಸಲ್ಲಿ ತುಂಬ ಸ್ವೆಟ್ ಸ್ಮೆಲ್ ಹಾಗೆ ಇರುತ್ತೆ. ಸೊ ಆವಾಗ ನಾವು ಈ ರೀತಿ ಬ್ಲೌಸ್ನ ಫೋಲ್ಡ್ ಮಾಡೋದಕ್ಕೆ ಮುಂಚೆ ಪೌಡರ್ನ ಹಾಕಿ ಈ ರೀತಿ ರಬ್ ಮಾಡೋದ್ರಿಂದ ಆ ಸ್ವೆಟ್ ಸ್ಮೆಲ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತೆ ಗಮ್ ಅಂತ ಇರುತ್ತೆ ಬ್ಲೌಸಸ್. ನಾವು ಫಂಕ್ಷನ್ಸ್ಗೆ ಹೋಗಿ ಬಂದ ತಕ್ಷಣ ಹಾಗೇನೆ ಬ್ಲೌಸನ್ನ ಫೋಲ್ಡ್ ಮಾಡಿ ಕಬೋರ್ಡಲ್ಲಿ ಇಟ್ಬಿಟ್ರೆ ಆ ಸ್ವೆಟ್ ಸ್ಮೆಲ್ ಹೋಗಲ್ಲ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಬ್ಲೌಸು, ಆ ಸ್ವೆಟ್ ಸ್ಮೆಲ್ಲು ಕಮ್ಮಿ ಆಗುತ್ತೆ. ಬ್ಲೌಸು ಸಹ ಗಮ್ ಅಂತ ಇರುತ್ತೆ ಪೌಡರ್ ಹಾಕಿರೋದ್ರಿಂದ. ಪೌಡರ್ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ರಬ್ ಮಾಡಿಬಿಡ್ಬೇಕು, ಹಾಗೆ ಬಿಡಬಾರ್ದು ಬ್ಲೌಸಲ್ಲಿ, ಇಲ್ಲಾಂದರೆ ಅದು ಬ್ಲೌಸ್ಗೆಲ್ಲ ಅಂಟ್ಕೊಂಡು ಮಾರ್ಕ್ ಥರ ಆಗಿಬಿಡುತ್ತೆ. ಸೊ ನೀಟಾಗಿ ನಾವು ಒಳಗಡೆ ಸೈಡು ಈ ರೀತಿ ಪೌಡರ್ನ ಹಾಕಿ ರಬ್ ಮಾಡಿ ಆಮೇಲೆ ಈ ರೀತಿ ಫೋಲ್ಡ್ ಮಾಡಿ ಎತ್ತಿಟ್ರೆ ಬ್ಲೌಸಲ್ಲಿ ಸ್ವೆಟ್ ಸ್ಮೆಲ್ ಇಲ್ದಿರ ಗಮ್ ಅಂತ ಇರುತ್ತೆ. ಸೊ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಪಾಲಕ್ ಸೊಪ್ಪಾಗಲಿ ಅಥವಾ ಯಾವುದೇ ಸೊಪ್ಪನ್ನ ಹೊರಗಡೆಯಿಂದ ತಂದಾಗ ಫಸ್ಟ್ ನಾವು ಬೇರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಸಾರು ಮಾಡೋದಕ್ಕೆ ಮುಂಚೆ ಸೊಪ್ಪನ್ನ ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೋಬೇಕು. ಈ ರೀತಿ ನಾವು ಸೊಪ್ಪನ್ನ ತೊಳ್ಕೊಳ್ಳೋ ನೀರಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಆ ನೀರಲ್ಲಿ ಸೊಪ್ಪನ್ನ ತೊಳೆಯೋದ್ರಿಂದ ನಾವು ಸೊಪ್ಪನ್ನ ಬೆಳಿಬೇಕಾದ್ರೆ ಕೆಲವು ಸಲ ಸ್ಪ್ರೇಗಳನ್ನ ಸ್ಪ್ರೇ ಮಾಡಿರ್ತಾರೆ, ರಾಸಾಯನಿಕ ಸ್ಪ್ರೇಗಳನ್ನ. ಸೊ ಅದರಿಂದ ನಮ್ಮ ಆರೋಗ್ಯಕ್ಕೆ ಹಾರ್ಮ್ಫುಲ್ ಆಗ್ಬೋದು. ಸೊ ಅದರಿಂದ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಈ ರೀತಿ ಸೊಪ್ಪನ್ನ ಹೊರಗಡೆಯಿಂದ ತಂದಾಗ ಉಪ್ಪು ಅರಿಶಿನ ಪುಡಿ ಹಾಕೋದ್ರಿಂದ ಜರ್ಮ್ಸು ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಬೇಸಿಗೆಗೆ ತುಂಬ ಬಿಸಿ ಇರೋದ್ರಿಂದ ಕೆಲವು ಸಲ ಸೊಪ್ಪು ಬಾಡೋಗಿರುತ್ತೆ. ಸೊ ಆವಾಗಲೂ ಸಹ ಈ ರೀತಿ ಉಪ್ಪು ಹಾಕಿ ನೀರಲ್ಲಿ ಒಂದು 5 ನಿಮಿಷ ಬಿಡೋದ್ರಿಂದ ಸೊಪ್ಪು ಫ್ರೆಶ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಈ ರೀತಿ ಕೊಬ್ಬರಿ ಎಣ್ಣೆ ಬಾಟ್ಲು. ಸೊ ಎಣ್ಣೆ ಬಾಟ್ಲನ್ನ ನಾವು ಈ ರೀತಿ ಕ್ಯಾಪ್ ತೆಗೆದು ಎಣ್ಣೆ ಇಟ್ಕೋಬೇಕಾದ್ರೆ ಬಗ್ಗಿಸಿದಾಗ ಸೈಡಲ್ಲಿ ಒಂದು ಸ್ವಲ್ಪ ಆದರೂ ಎಣ್ಣೆ ಸುರಿದು ಎಣ್ಣೆ ಬಾಟ್ಲೆಲ್ಲ ಫುಲ್ಲು ಎಣ್ಣೆ ಆಗಿಬಿಡುತ್ತೆ. ಕೆಳಗಡೆ ನಾವು ನೆಲದಲ್ಲಿ ಇಟ್ಟಾಗ ಬಾಟಲ್ನ ನೆಲ ಎಲ್ಲ ಎಣ್ಣೆ ಆಗಿಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಹಳೆ ಸಾಕ್ಸ್ಗಳಿರುತ್ತಲ್ಲ, ಸೊ ನಾವು ಬಿಸಾಡೋ ಬದಲು ಈ ಸಾಕ್ಸನ್ನು ಈ ರೀತಿ ರಿಯೂಸ್ ಮಾಡ್ಕೋಬೋದು. ಆ ಸಾಕ್ಸನ್ನೆಲ್ಲ ವಾಶ್ ಮಾಡಿಕೊಂಡು ಈ ರೀತಿ ಎಣ್ಣೆ ಬಾಟ್ಲ್ ಇರುತ್ತಲ್ಲ
ಈ ಎಣ್ಣೆ ಬಾಟ್ಲಿಗೆ ಸಾಕ್ಸ್ ಹಾಕಿ ಇಡೋದ್ರಿಂದ ಎಣ್ಣೆ ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಆದರೂ ಎಣ್ಣೆ ಸೈಡಲ್ಲಿ ಸುರಿತಾ ಇರುತ್ತೆ, ಸುರಿದು ಬಾಟ್ಲೆಲ್ಲ ಗಲೀಜಾಗ್ಬಿಟ್ಟಿರುತ್ತೆ. ಸೊ ನೆಲದಲ್ಲಿ ಇಟ್ಟಾಗ ಅದು ಮಾರ್ಕ್ ಹಾಗೆ ಉಳಿದು ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ಈ ರೀತಿ ಬಟ್ಟೆ ಹಾಕಿ ನಾವು ನೋಡಿ, ಸಾಕ್ಸ್ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ ಮೇಲೆ ಸೈಡು. ಕೆಳಗಡೆ ಸೈಡು ಒಂದು ಸ್ವಲ್ಪ ಏನಾದರೂ ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಸಾಕ್ಸ್ ಬಟ್ಟೆ ಅದನ್ನು ಸಹ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಯೂಸ್ ಮಾಡೋದ್ರಿಂದ ಕ್ಯಾಪ್ ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಏನಾದರೂ ಸುರಿದ್ರೆ ಅದೆಲ್ಲ ಈ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಬಾಟ್ಲು ಸಹ ನೀಟಾಗಿರುತ್ತೆ ಮತ್ತು ನಾವು ಕೆಳಗಡೆ ಇಟ್ಟಾಗ ಒಂಚೂರು ಸಹ ಎಣ್ಣೆ ನೆಲದಲ್ಲೂ ಸಹ ಆಗಲ್ಲ. ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.